ಕನ್ನಡ ನಾಡಿನ ಜೀವನದಿಗೆ ಕಂಟಕವಾದಂತಹ ಕಲುಷಿತ ನೀರು. ಮೈಸೂರು ನಗರದ ತ್ಯಾಜ್ಯದಿಂದ ಜೀವನದಿಗೆ ಸಂಕಷ್ಟ ಎದುರಾಗಿದೆ. ನಗುವನಹಳ್ಳಿ ಬಳಿ ಕಾವೇರಿ ನದಿ ಸೇರ್ತಾ ಇದೆ ಕೊಳಚೆ ನೀರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಶುದ್ಧೀಕರಿಸದೆ ತ್ಯಾಜ್ಯ ನೀರನ್ನ ಕಾವೇರಿ ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಕಾವೇರಿ ನದಿ ನೀರು ಸೇರ್ತಾ ಇದೆ ಮಲಿನಗೊಂಡಂತ ನೀರು. ಇನ್ನು ಕೆಮಿಕಲ್ ಮಿಶ್ರಿತ ನೀರು ಕಾವೇರಿ ಮಡಿಲಿಗೆ ಸೇರ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದಾಗಿ ನೊರೆಯಂತಾಗಿದೆ ಕಾವೇರಿ ನದಿ ನೀರು. ಕಲುಷಿತ ನೀರಿನಿಂದ ಜನರಿಗೆ ಸಾಂಕ್ರಾಮಿಕ ರೋಗ ಭೀತಿ ಹೆಚ್ಚಾಗ್ತಾ ಇದೆ. ಕೊಳಚೆ ನೀರು ಶುದ್ಧೀಕರಿಸದೆ ನದಿಗೆ ಬಿಡದಂತೆ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಇದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಮೈಸೂರು ಭಾಗದ ಜನರ ದಾಹವನ್ನ ನೀಗಿಸುತ್ತಿರುವಂತಹ ಕಾವೇರಿ ಇದೀಗ ಕಲುಷಿತವಾಗ್ತಾ ಇರುವಂಥದ್ದು ಈ ಭಾಗದ ಮಂಡ್ಯ ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣ ಆಗಿದೆ. ನಾನಿವತ್ತು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಗುವಿನಹಳ್ಳಿ ಗ್ರಾಮದ ಬಳಿ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಒಂದು ಕಡೆ ಕಾವೇರಿ ನದಿ ನೀರು ಹರಿತಾ ಇದೆ, ಅದರ ಜೊತೆಗೆ ಇದೀಗ ಚರಂಡಿ ನೀರು ಅಂದರೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಚರಂಡಿ ನೀರು ಮತ್ತು ಕೈಗಾರಿಕಾ ಪ್ರದೇಶಗಳಿಂದ ಬಿಡ್ತಾ ಇರುವಂತಹ ಕೆಮಿಕಲ್ ಯುಕ್ತ ಒಂದಷ್ಟು ನೀರುಗಳು ಕೂಡ ಇದೀಗ ಕಾವೇರಿ ನದಿಯನ್ನು ಸೇರ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನೊರೆಯುಕ್ತಂತಹ ಒಂದು ನೀರು ಇದೀಗ ಆ ಕೊಳಚೆ ನೀರು ಇದೀಗ ಕಾವೇರಿ ನದಿಗೆ ಸೇರ್ಪಡೆಗೊಳ್ತಾ ಇರುವಂಥದ್ದು. ಇದು ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಕಾರಣ ಅಂತಂದರೆ ಒಂದು ಕಡೆ ಕುಡಿಯೋ ನೀರು ಅಂದರೆ ಯಾವುದೇ ನೀರನ್ನು ನದಿಗೆ ಬಿಡಬೇಕು ಅಂತಂದರೆ ಅದನ್ನು ಶುದ್ಧೀಕರಣ ಮಾಡಿ ಬಳಿಕ ನದಿಗೆ ಬಿಡಬೇಕು. ಆದರೆ ಎಲ್ಲೋ ಒಂದು ಕಡೆ ಆ ಮೈಸೂರಿನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಅಲ್ಲಿನ ಕೊಳಚೆ ನೀರನ್ನು ನೇರವಾಗಿ ಚರಂಡಿ ಮತ್ತು ಕಾಲುವೆಗಳ ಮೂಲಕ ನೇರವಾಗಿ ನದಿಗೆ ಬಿಡ್ತಾ ಇರುವಂಥದ್ದು. ಇದು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಇದರಿಂದ ಬಹಳಷ್ಟು ತೊಂದರೆಯೂ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಸಾಂಕ್ರಾಮಿಕ ರೋಗಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ ಮತ್ತು ಒಂದಷ್ಟು ರೋಗ ರುಜಿನಗಳಿಗೂ ಕೂಡ ಅವರು ಸಿಲುಕ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ಒಂದು ಶ್ರೀರಂಗಪಟ್ಟಣ ವ್ಯಾಪ್ತಿಯ ಜನರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇದೇ ನೀರನ್ನು ನಾವು ಆದರೆ ಒಂದು ಕಡೆ ಶುದ್ಧೀಕರಣ ಮಾಡ್ತಾರೆ, ಅಂದರೆ ಈ ಒಂದು ನೀರು ಹರ್ತ್ಕೊಂಡು ಬಂದು ಬಳಿಕ ಏನು ಶುದ್ಧೀಕರಣ ಘಟಕ ಇರುತ್ತೆ, ನೀರು ಪಂಪ್ ಆಗುತ್ತೆ, ಅಲ್ಲಿ ಶುದ್ಧೀಕರಣ ಮಾಡುತ್ತಾರೆ. ಅದೇ ಅದು ಸರಿಯಾದ ರೀತಿಯಲ್ಲೂ ಕೂಡ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕಲುಷಿತ ನೀರನ್ನೇ ನಾವು ಕುಡಿಯಬೇಕಾದಂಥ ಪರಿಸ್ಥಿತಿ ಬಂದು ಒದಗಿದೆ ಎಂಬ ಒಂದು ಆರೋಪವನ್ನ ಆಕ್ರೋಶವನ್ನ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು. ಇದರ ಜೊತೆಗೆ ರೋಗ ರುಜಿನಿಗಳಿಗೆ ಜಾನುವಾರುಗಳು ಕೂಡ ತುತ್ತಾಗ್ತಾ ಇದೆ, ಜನರು ಕೂಡ ತುತ್ತಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಇನ್ನು ಕೃಷಿಯನ್ನ ಇದೇ ಒಂದು ನದಿ ನೀರಿನಿಂದ ಕೃಷಿಯನ್ನ ಮಾಡಬೇಕು. ಆ ಸಂದರ್ಭದಲ್ಲೂ ಕೂಡ ಚರ್ಮದ ರೋಗಗಳಿಗೂ ಕೂಡ ರೈತರು ತುತ್ತಾಗ್ತಾ ಇದ್ದಾರೆ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಆ ನೊರೆಯುಕ್ತ ಅಂದರೆ ಚರಂಡಿ ನೀರು ಏನು ಬರ್ತಾ ಇದೆ ಅವೆಲ್ಲವೂ ಕೂಡ ನೊರೆಯುಕ್ತವಾಗಿ ಬರ್ತಾ ಇದೆ. ಮತ್ತೊಂದು ಕಡೆ ಕೆಮಿಕಲ್ ಯುಕ್ತ ಕೈಗಾರಿಕಾ ಪ್ರದೇಶಗಳಿಂದ ಬರುವಂತಹ ಫ್ಯಾಕ್ಟ್ರಿಗಳಿಂದ ಬರುವಂತಹ ಒಂದು ನೀರುಗಳು ಕೂಡ ಇದೀಗ ಕೆಮಿಕಲ್ ಯುಕ್ತ ನೀರುಗಳು ಕೂಡ ಇದೀಗ ಕಾವೇರಿ ನದಿಯನ್ನು ಸೇರ್ತಾ ಇರುವಂಥದ್ದು. ಇದು ಬಹಳಷ್ಟು ಆತಂಕಕ್ಕೆ ಕಾರಣವಾಗಿದೆ. ಈಗಾಗಲೇ ಮೈಸೂರಿನಲ್ಲಿ ಒಂದಷ್ಟು ಕಡೆ ಕಲುಷಿತ ನೀರಿನಿಂದ ಅವಾಂತರಗಳು ಸೃಷ್ಟಿಯಾಗಿದೆ. ಓರ್ವ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾನೆ, ಹಲವಾರು ಮಂದಿ ಅಸ್ವಸ್ಥರಾಗಿದ್ದಾರೆ. ಇದೇ ರೀತಿ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಬರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂಬ ಮಾತುಗಳನ್ನ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಲಾದರೂ ಮಂಡ್ಯ ಜಿಲ್ಲಾಡಳಿತ ಹಾಗೆ ಮೈಸೂರು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಕಾವೇರಿ ನದಿಯನ್ನ ಏನು ಕಲುಷಿತವಾಗ್ತಾ ಇದೆ ಅದನ್ನ ತಪ್ಪಿಸ್ಬೇಕು, ಮುಂದೆ ಆಗುವಂತಹ ಅನಾಹುತಗಳನ್ನ ತಡೆಗಟ್ಟಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಜನರು ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಲಾದರೂ ಎಚ್ಚೆತ್ತುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.